ಈಗ ಯಾರನ್ನಾದ್ರೂ ಹೇಳಿದ್ರಲ್ಲ ಒಂದು ಬೋರ್ವೆಲ್ ಗಿರೋಲ್ ಹಾಕೊಡಲ್ವಾ? ಬೋರೆಲ್ ಇಲ್ಲಿ ಮಾಡಲ್ಲ, ಹಾಕುದಿಲ್ಲ, ಬೋರೆಲ್ ಹಾಕಲ್ಲ ಇಲ್ಲಿ. ಈ ಹಿಂದೆ 2 ಬಾವಿ ನೀವೇ ತೋಡಿದ್ದೀರಂತೆ. ಹೌದು. ಎಲ್ಲೆಲ್ಲ ಅದು ನೀರು ಸಿಕ್ಕಿದೆಯಾ? ಅಲ್ಲಿ ಎಷ್ಟು ಸಿಕ್ಕಿದೆ? ಹಾ, ನೀರು ಸಿಕ್ಕಿದೆ. ಒಂದ್ ದಿವಸಕ್ಕೆ ಎಷ್ಟು ತೋಡ್ತೀರಿ? ಒಂದ್ ದಿವಸಕ್ಕೆ ಒಂದೆರಡು ಮೂರ್ ಫೋಟ್ ಹೊಡಿತೇನೆ. ಏನ್ ಕೆಲಸ ಮಾಡ್ತೀರಿ ನೀವು? ನಾ ಏನ್ ಮಾಡಲ್ಲ. ಈಗ ಮೊದ್ಲೆಲ್ಲ ಹೊರ ಕೂಲಿಗೆಲ್ಲ ಹೋಗ್ತಿದ್ದೆ, ಈಗ ಮನೆ ಹತ್ರನೇ ಇರ್ತೇನೆ. ಮತ್ತೆ ನಿಮ್ಮ ಜೀವನೋಪಾಯಕ್ಕೆಲ್ಲ? ಜೀವನೋಪಾಯಕ್ಕೆ ಈಗ ಮಗ ಒಂದ್ ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾನೆ, ಹಾ, ಅದ್ರಲ್ಲೇ ಏನಾದ್ರು ಮಾಡ್ತೇನೆ. ಈ ತೆಂಗೆಲ್ಲ ನಾವೇ ನಟ್ಕೊಂಡು ಮಾಡ್ಕೊಂಡಿದ್ದೇನೆ, ತೆಂಗೆಲ್ಲ ತರೋ ಕೆಲಸ ಇಲ್ಲ. ಹಾ. ಹಂಗೆ ಜೀವನ ಸಾಕ್ಸುತ್ತೆ ನಾವು. ಗೂಗಲ್ ಪೇ ಎಲ್ಲ ಇದೆಯಾ ನಿಮ್ಮ ಹತ್ರ? ಗೂಗಲ್ ಪೇ ಎಲ್ಲ ನಮ್ಮ ಹತ್ರ ಇಲ್ಲಲ್ರಿ ಅದೆಲ್ಲವ. ನಾವು ಸ್ವಲ್ಪ ಸಹಾಯ ಮಾಡ್ಬೇಕು ಅಂತಿದ್ದೀವಿ ನಿಮ್ಗೆ. ನನಗೆ ಎಂತ ಸಹಾಯ ಮಾಡೋದೇ ಬೇಡ. ನಾನು ಯಾರು ಸಹಾಯ ಪಡಿದೆ, ಯಾರಿಗೂ ಕೇಳದೆ ಇದು ಮಾಡ್ತಾ ಇದ್ದೇನೆ. ನಂಗೆ ಹಂಗೆ ಒಂದ್ ಬಂದ್ರೆ ಸಾಕಾಗದೆ ಅಷ್ಟೇ. ನೋಡಿ, ಇದು ನಂಗೆ ಯಾರು ₹1 ಕೊಡುದು ಬೇಡ. ಈ ಸಲ ಮತ್ತೆ ಏನಂದ್ರೆ, ನಮ್ಮ ಬಾವಿ ತೆಗ್ದಾಗ ನನಗೆಲ್ಲ ಕಡೆ ಸನ್ಮಾನ ಮಾಡಿದ್ರು. ಹಾ, ಅದಕ್ಕೆ ನನಗೆ ಒಂಥರ ಬೇಜಾರಿತ್ತು. ಈಗ 6 ವರ್ಷದಿಂದನೂ ಒಂಥರ ಮನ್ಸಿಗೆ ಬಹಳ ಬೇಜಾರಿತ್ತು. ನಾನು ನಮ್ ಸಲುವಾಗಿ ಮಾಡ್ಕೊಂಡಿದ್ದೇನೆ, ನಮ್ಮ ಗಿಡಕ್ಕೆಲ್ಲ ಆಗಿ. ಹಾ. ಎಲ್ಲರೂ ಕರೆದು ನನ್ಗೆ ಇಷ್ಟೆಲ್ಲ ಪ್ರೀತಿ ಸನ್ಮಾನ ಮಾಡಿದ್ರಲ್ಲ, ಆದ್ರೆ ನಾನು ಹೊರಗೆ ಏನಾದ್ರು ಮಾಡ್ಬೇಕು. ನೋಡಿ, ಇದು ಗೌರಿ ನಾಯಕ್ ಅವರು. ಮೊನ್ನೆ ನಾವು ಮಾತಾಡಿಸಿದ್ವಿ ಅವ್ರನ್ನ. ಒಂದು ಗ್ರಾಮ ಪಂಚಾಯತಿ ಬಾಲ ವಿಕಾಸ್ ಸಮಿತಿ ಅವಕಾಶ ಕೊಡುತ್ತೆ ಮಾಡಿ ಅಂತ ಅಂದ್ಬಿಟ್ಟು. ಈಗ ಎಲ್ಲರೂ ಗೊತ್ತಾಯ್ತು, ಬಾವಿ ತೋಡ್ತಾ ಇದ್ದಾರೆ, ನೀರು ಕೊಟ್ಟಿಲ್ಲ ಅಂತೇಳಿ. ಅಲ್ಲಿ ಯಾರು ಉತ್ತರ ಕನ್ನಡ ಉಪನಿರ್ದೇಶಕಿಗೆ ಆರ್ಡರ್ ಬಂದಿರಂತೆ, ಮುಚ್ಚಿಸಿ ಅದನ್ನ ಅಂತೇಳಿ. ಯಾರು ಮುಚ್ಚಿಸೋರು? ಡಾಕ್ಟರ್ ಹುಲಿಗೆಮ್ಮ ಅವ್ರಿಗೆ ಆದೇಶ ಅಂತೆ, ಮುಚ್ಚಿಸಿ ಅಂತೇಳಿ. ಹುಲಿಗೆಮ್ಮ, ಆಮೇಲೆ CDPO ವೀಣಾ ಸಿರ್ಸಿಕರ್ ಆ್ಯಂಡ್ ಸೂಪರ್ವೈಸರ್ ಅನಿತಾ, ನೀವು ಆ ಬಾವಿಗಳಿಂದ ಬಿಟ್ಟು 4 ಬುಟ್ಟಿ ಮಣ್ಣು ತೆಗೀರಪ್ಪ. ನಿಮಗೆ ನನ್ನ ಕಡೆಯಿಂದ ಒಂದು ಮಸಾಲೆ, ನಿಮಗೆ ನನ್ನ ಕಡೆಯಿಂದ ಒಂದು ಮಸಾಲೆ ದೋಸೆ. ಡಾಕ್ಟರ್ ಹುಲಿಗೆಮ್ಮ ಉಪನಿರ್ದೇಶಕಿ, ನೀವ ತಾನೇ ಕೊಡಬೇಕಾಗಿರೋದು ನೀರು. ಸಂಬಳ ತಗೊಂಡ್ರ ಪ್ರತಿ ತಿಂಗಳು? ನಾಚಿಕೆ ಆಗಲ್ಲ ನಿಮಗೆ? ಬಿಟ್ಟೋಗ್ರಿ, ಬೇರೆ ಕೆಲಸ ಮಾಡ್ರಿ. ಮುಚ್ಚಿಸುವಂತ ಕೆಲಸ ಮಾಡಿದ್ರೆ ಆ ತಾಯಿಯ ಪಾದಕ್ಕೆ ನೀವು ನಮಸ್ಕಾರ ಮಾಡಬೇಕು ಹೋಗ್ಬಿಟ್ಟು. ಎಜುಕೇಟೆಡ್ ಅಂತ ಹೇಳ್ತೀರಿ. ಆ್ಯಂಡ್ CDPO ವೀಣಾ ಸಿರ್ಸಿಕರ್, ಈಗ ನೆನಪಾಗಿದ್ದ ನಿಮಗೆ? ವೀಣಾ ಸಿರ್ಸಿಕರ್, ತೆಗಿರಿ 4 ಬುಟ್ಟಿ ಮಣ್ಣು, ತೆಗಿರಿ ಮಣ್ಣು. ಇವತ್ತು ಆ ಭಾಗದ ಎಲ್ಲ ಜನ ಅಲ್ಲಿಗೆ ಬರಬೇಕು. ಅಲ್ಲಿ ಯಾವುದಾದ್ರೂ ಕನ್ನಡ ರಕ್ಷಣಾ ವೇದಿಕೆ ಇದ್ದರೆ, ಕನ್ನಡ ಸಂಘಟನೆಗಳಿದ್ರೆ, ದಲಿತ ಸಂಘರ್ಷ ಸಮಿತಿ ಇದ್ದರೆ, ಕನ್ನಡ ಮಣ್ಣಿಗಾಗಿ ಹೋರಾಟ ಮಾಡುವಂಥವ್ರಿದ್ರೆ, ಆಮೇಲೆ ಅಲ್ಲಿ ಹೈಟೆಕ್ ಆಸ್ಪತ್ರೆ ಬೇಕು ಅಂತೇಳಿ ಹೋರಾಟ ಮಾಡಿದ್ರಲ್ಲ ಅವರಿದ್ರೆ ಬನ್ನಿ. ಅಲ್ಲಿ ಇದ್ದವರೆಲ್ಲ ಹೊಡೆದಾಕುವ ಬಡದಾಕುವ ಅಂತ ಹೇಳೋದು ಬಿಟ್ಟರೆ ನೀರು ಕೊಡುವ ಅಂತ ಹೇಳುವಂಥ ಯಾವ ಮೂರ್ಖ ಕೂಡ ಅಲ್ಲಿಲ್ಲ. ಆ ಬಾವಿ ಮತ್ತು ಗೌರಿ ನಾಯಕ್ ಮುಟ್ಟುವ ತಾಕತ್ತಿದೆಯಾ, ದಮ್ಮಿದೆಯಾ? ಬನ್ನಿ, ನಮ್ಮನ್ನು ಜೈಲಿಗೆ ಹಾಕ್ತೀರಾ? ಹಾಕಿಸ್ಕೊಳ್ಳಿ. ಅವರ ಪರವಾಗಿ ನಿಲ್ತೀವಿ ಅಂತಂದ್ರೆ ನಿಲ್ತೀವಿ. ಇವತ್ತು ನಿಮ್ಮ ಫೋಟೋ ಇರುತ್ತೆ, ಎಲ್ಲವೂ ಇರುತ್ತೆ. ಆ ಕಟ್ಟೆ ಕಟ್ಟಬೇಕಾ? ನಾವು ಕಟ್ಟಿಸ್ಕೊಡ್ತೀವಿ. ಪಾಪ ಒಂದು ನಾಲ್ಕು ಕೇಳ್ತಾ ಇದೀವಿ, ಗೂಗಲ್ ಪೇ ನಂಬರ್ ಇದೆಯಾ, ಏನಾದರೂ ಹಾಕಬೇಕಮ್ಮ ಅಂತಂದ್ರೆ ಏನು ಬೇಡ, ನನಗೆ ನೀರು ಬಂದರೆ ಸಾಕು ಅಂತ ಹೇಳುವಂಥ ಮಹಾತಾಯಿ ಇದ್ದಾರೆ. ನೀವು ಅವರನ್ನು ಕರ್ಕೊಂಡೋಗ್ಬಿಟ್ಟು ಪದ್ಮಶ್ರೀ ಪ್ರಶಸ್ತಿ ಕೊಡಿಸ್ಬೇಕಾಗಿತ್ತು. ನಲಾಯಕಗಳು ನೀವೆಲ್ಲ. ಫೋಟೋ ಇವತ್ತು ಬೆಳಗ್ಗಿನಿಂದ ನಮ್ಮ ಕಲಿಗಲ್ಲಿ ಹೋಗಿದ್ದಾರೆ. ಏನವ್ರ ಹೆಸರು? ಅಂಕಿತಾ ಅವರು ಹೋಗಿದ್ದಾರೆ. ಇವತ್ತು ಬೆಳಗ್ಗಿನಿಂದ ಸಂಜೆ ತನಕ ಇದು ಸದನದಲ್ಲಿ ಪ್ರಸ್ತಾಪ ಮಾಡಿಸಿ ನಿಮ್ಮನ್ನು ಸಸ್ಪೆಂಡ್ ಮಾಡಿಸಿಲ್ಲ ಅಂತಂದ್ರೆ ನೋಡೋಣ, ನೀವಿರ್ತೀರಾ ನಾವಿರ್ತೀರಾ ಅಂತೇಳಿ. ಪಾಪ ತಾಯಿ ಅಷ್ಟು ಕೆಲಸ ಮಾಡ್ತಾ ಇದೆ, 1 ನಯಾ ಪೈಸೆ ತಗೋತಾ ಇಲ್ಲ. ನೀವು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಾಗಿತ್ತು. ಜಿಲ್ಲಾ ಮಟ್ಟದ ಸನ್ಮಾನ, ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾಗಿತ್ತು. ಮುಚ್ಚಿಂತ ಬರ್ತೀರಿ. ಡಾಕ್ಟರ್ ಹುಲಿಗೆಮ್ಮ ಹುಷಾರ್, ನೀವು ಅಧಿಕಾರಿ ಆಗಿರ್ರಿ. ಡಾಕ್ಟರ್ ಹುಲಿಗೆಮ್ಮ, CDPO ವೀಣಾ ಸಿರ್ಸಿಕರ್, ಸೂಪರ್ವೈಸರ್ ಅನಿತಾ ಅವರೇ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನು ಪ್ರೂವ್ ಮಾಡಬೇಡಿ. ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ ಹೆಣ್ಣು ಮಕ್ಕಳ ಬಗ್ಗೆ. ಈ ತಾಯಿಯನ್ನೇನಾದರೂ ತಡೆಯುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಮುಚ್ಚಿಸಿ ನೀವು ನೀರು ಕೊಟ್ಟಿಲ್ಲ ಅಂತಂದರೆ ಮಕ್ಕಳಿಗೆ ಫಸ್ಟ್ ನೀರು ಕೊಡಿಸಿ, ಜೊತೆ ಸೇರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗೌರಿ ನಾಯಕ್ಗೆ ಏನಾದ್ರು ತೊಂದರೆ ಮಾಡಿದರೆ ನೀವು ಕೆಲಸದಲ್ಲಿ ಉಳಿಯೋದಿಲ್ಲ. ಇದು ನಮ್ಮ ಎಚ್ಚರಿಕೆ. ಎಸ್, ಮುಂದಿನ ಸುದ್ದಿಗೆ ಹೋಗೋಣ, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. BS5 ಫ್ಯಾಮಿಲಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಯತ್ನಾಳ್ ಅವರು. ಕಾರಣ, ಯತ್ನಾಳ್ ಅವರು ಇತ್ತೀಚೆಗೆ ವಿಜೇಂದ್ರ ಅವ್ರ ಜೊತೆ ಕಾಣಿಸ್ಕೊಂಡಾಗೆಲ್ಲ ಮುನಿಸ್ ಮರ್ತಿದ್ದಾರೆ, ಅಸಮಾಧಾನ ಹೋಗ್ಲಾಡಿಸಲಾಗಿದೆ ಅನ್ನುವಂಥ ಟಾಕ್ ಇತ್ತು. ಬಟ್ ಎಲ್ಲವೂ ಕೂಡ ಸುಳ್ಳು. ಯತ್ನಾಳ್ ಅವರು ಈಗ ಮತ್ತೊಮ್ಮೆ ಗುಡುಗಿದ್ದಾರೆ BS5 ಫ್ಯಾಮಿಲಿ ವಿರುದ್ಧ. ಅವರ ನೇತೃತ್ವದಲ್ಲಿ ಇನ್ನು ಲೋಕಸಭಾ ಚುನಾವಣೆ ಎದುರಿಸ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ
ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ, ಅವ್ರಿಗೂ ನನಗೂ ಯಾಕ್ರಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದ್ದಾರೆ. BS5 ಫ್ಯಾಮಿಲಿ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ವಿಜೇಂದ್ರ ಜೊತೆ ರಾಜಿ ಆಗೋ ಅಗತ್ಯ ನನಗಿಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಮಕ್ಕಳ ಜೋಡಿ ನಂದೇನು ವ್ಯವಹಾರ ಇಲ್ಲ ಅಂತ ಹೇಳಿದ್ದಾರೆ. ನಾನು ಯಾರನ್ನು ಕೇರ್ ಮಾಡಲ್ಲ ಅಂತ ಯತ್ನಾಳ್ ಮತ್ತೊಮ್ಮೆ ಗುಡುಗಿದ್ದಾರೆ. ಇವತ್ತು ಕಾಂಗ್ರೆಸ್ಸು ಅಂಥ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ, ಒಂದು ಸೋಕಾಸ್ ನೋಟಿಸು ಕೊಡಲಿಲ್ಲ. ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ, ಜೋಡೋ ಮಾಡ್ತೀವಿ, ಭಾರತ ಜೋಡೋ ಅಂತ ಹೇಳ್ತಾರೆ. ಇಲ್ಲಿ ಅವ್ರ MP ಗಳು ಅವ್ರ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು, ರಾಹುಲ್ ಗಾಂಧಿ ನೋಡ್ರಿ, ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾರ ಜೋಡ ರಾಜಿ ಆಗಬೇಕು? ಅಪ್ಪ ಮಕ್ಕಳ ಜೋಡ ಎದಕ್ಕೆ ಆಗಬೇಕು? ಹಾಂ, ರಾಜಿ ಯಾರು ಎದಕ್ಕೆ? ಏನು ಅವಶ್ಯ? ನಂದೇನು ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ, ನಾನೇನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ರೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು. ಅವ್ರ ಉದ್ದೇಶ ಅವ್ರ ಉದ್ದೇಶ ಏನು? ಮೊನ್ನೆ ವಿಧಾನಸಭೆದಾಗ ಏನೇನು ಉದ್ದೇಶ ಮಾಡ್ಯಾರ? ಬಿಜಾಪುರನಾಗ ವಿಜೇಂದ್ರ ಏನು ಮಾಡ್ಯಾರ? ಸೋಮಣ್ಣ ಅವ್ರ ಬಲ್ಲಿ ವಿಜೇಂದ್ರ ಏನು ಮಾಡ್ಯಾನ? ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ಲಿಕ್ಕೆ ವಿಜೇಂದ್ರ ಏನು ಮಾಡ್ಯಾರ? ಎಲ್ಲ ಇತಿಹಾಸ ಇದೆ. ಲೋಕಸಭೆ ಆಗಂತ ಇತಿಹಾಸ ಹೇಳ್ತೀನಿ. ನೀವೆಲ್ಲರೂ ಮೀಡಿಯಾದವ್ರು ಹುಷಾರ್ ಅಂದರು ಯತ್ನಾಳ್ಗೆ. ನಾನು ನಿಮಗೆ ಮೊನ್ನೆ ಒಂದು ಮಾತನ್ನು ಹೇಳಿದೆ, ರಾಜಕೀಯ ವಲಯದಲ್ಲಿ ಹಿಂಗೆಲ್ಲ ಕೇಳಿ ಬರ್ತಾ ಇದೆ, ಬಟ್ ಹಂಗಾಗಿದ್ದಲ್ಲ. ಅವರೊಂದು ಸಕ್ಕರೆ, ಅವರ ಗುಲ್ಬರ್ಗಾದಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಂದಿದ್ದರು. ಅಚಾನಕ್ಕಾಗಿ ವಿಜೇಂದ್ರ ಸಿಗ್ತಾರೆ. ವಿಜೇಂದ್ರ ಅವ್ರು ಏನು ಗೌಡ್ರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ಅಷ್ಟೇ ಆಗಿದ್ದು ಅನ್ನುವಂಥದ್ದು. ಆಮೇಲೆ ರಾಜಕೀಯ ರೆಕ್ಕೆ ಪುಕ್ಕಗಳು ಕಟ್ಕೊಳ್ತದೆ. ಆದರೆ ಇವರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಪದೇ. ಈಗ ಇವ್ರಿಗೆ ಆಗ್ತದೆ, ವಿಜಯಪುರ ಜಿಲ್ಲೆ ಇದೆ. ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ 8ರಲ್ಲಿ ಒಂದು ಮಾತ್ರ BJP, ಇವರು ಮಾತ್ರ BJP ಗೆದ್ದು ಬರೋದು. ಒಂದು JDS ಇದೆ. JDS ಅಲ್ಲಿ ದೇವರಿಪ್ಪರಗಿ, ಭೀಮನಗೌಡ, ರಾಜುಗೌಡ ಪಾಟೀಲ್. ಉಳಿದದ್ದೆಲ್ಲ ಕಾಂಗ್ರೆಸ್ಸು. ಬಬಲೇಶ್ವರ, ಬಸವನ ಬಾಗೇವಾಡಿ, ಇಂಡಿ, ಮುದ್ದೇಬಿಹಾಳ, ನಾಗಠಾಣ, ಸಿಂದಗಿ. ಇವರು ಒಂದು ಚಾಲೆಂಜ್ ತಗೋಬೇಕು. ನೋಡ್ರಪ್ಪ, ನಾನೊಂದು 2 ಜಿಲ್ಲೆ ಎಲ್ಲ ಗೆಲ್ಲಿಸ್ಕೊಂಡು ಬರ್ತೀನಿ. ಯಾವತ್ತೂ ಏನು ಗೊತ್ತಾ ಶ್ರುತಿ, ರಾಜಕೀಯದಲ್ಲಿ ಏನೇ ಲೆಕ್ಕಾಚಾರ ಆಗಲಿ, ಸೀರೆ ಹಂಚ್ತೀರಿ, ಮತ್ತೊಂದು ಹಂಚ್ತೀರಿ, ಜಾತಿ ಲೆಕ್ಕಾಚಾರ ಎಲ್ಲ ಹೋಗ್ತೀರಿ, ಗೆದ್ದನ ಇಲ್ವಾ? ಗೆದ್ದನ ಇಲ್ವಾ? ಈಗ ಅಲ್ಲಿ ಅಮಿತ್ ಶಾ ಅವರು ಬಂದು ಗೆಲ್ಲಲೇಬೇಕು, ಅವರೊಂದು ಮಾತನ್ನು ಹೇಳಿದ್ರು, MP ಸೀಟಲ್ಲ, ನಾನು ಅರ್ಧ ಗ್ರಾಮ ಪಂಚಾಯತಿ ಸೀಟನ್ನು ಕೂಡ ಬಿಟ್ಕೊಡೋದಿಲ್ಲ, ಗೆಲ್ಲಬೇಕು ನಾವು ಅನ್ನುವಂಥದ್ದು. ಇವರು ಆ ಗೆಲ್ಲುವಂಥ ತಾಕತ್ತನ್ನು ತೋರಿಸಿದ್ರೆ ಯಾರು ಬಸವನಗೌಡ ಪಾಟೀಲ್ ಎತ್ತವ್ರು ಇಲ್ಲಿಗೂ ಹೋಗ್ಬಿಡ್ತಾ ಇದ್ರು. ಅಲ್ಲಿ ಒಂದು ಅವ್ರು ಅರ್ಥ ಮಾಡ್ಕೋಬೇಕು, ಯಡಿಯೂರಪ್ಪನವ್ರು ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ. 37 ಲಿಂಗಾಯತ ಸೀಟು ಬರ್ತಾ ಇದ್ದಂಥ BJP 15ಕ್ಕೆ ಯಾಕೆ ಇಳಿಯಿತು ಅಂತಂದರೆ ಯಡಿಯೂರಪ್ಪ ಫ್ಯಾಕ್ಟರ್. ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಂತ ಇವರು ನಾಯಕ ಅಲ್ಲ ಅಂತಲ್ಲ, ಹಿಂದುತ್ವದ ದೊಡ್ಡ ನಾಯಕ ಅವರು. ಆದರೆ ಅದು ಲಾಭ ಆಗಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಚಪ್ಪಾಳೆಗೆ ಸೀಮಿತ ಆದರೆ ಏನು ಪ್ರಯೋಜನ? ಲಾಭ ಆಗಬೇಕು ಅಂತ. ಓಕೆ, ಇದರ ಜೊತೆಗೆ ಈಶ್ವರಪ್ಪನವರು ಕೂಡ ಹೇಳಿದಾರಂತೆ. ಈಶ್ವರಪ್ಪನವರು ಹೇಳ್ತಾನೆ ಇದ್ದಾರೆ, ಸರ್ಕಾರ ಬಿದ್ದಾಗುತ್ತೆ ಅಂತೇಳಿ. ಒಂದಂತೂ ಭಾಳ ಸ್ಪಷ್ಟ, ಇದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ. 136 ಸೀಟ್ ಇದ್ದಂತಹ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಅಷ್ಟು ಸುಲಭ ಇಲ್ಲ ಅದು. ಯಾಕಂದರೆ ಕೇಂದ್ರ ಅದರ ಬಗ್ಗೆ ತೀರ್ಮಾನ ಮಾಡಬೇಕು. ಹಾಗಂತ ಅಜಿತ್ ಪವಾರ್ ಯಾರು ಆಗ್ತಾರೆ, ಮತ್ತೊಂದು ಪವರ್ ಆಗ್ತಾರೆ, ಇದು ಕೇವಲ ಒಂದು ಪಾಸಿಂಗ್ ಕಮೆಂಟಿಗೆ ಮಾತ್ರ ಸೀಮಿತ ಆಗುತ್ತೆ. ಆದರೆ ಪಾಪ ಯಾರು ಈಶ್ವರಪ್ಪನವ್ರಿಗೆ ತಮ್ಮ ಮಗನಿಗೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಟಿಕೆಟ್. ಬನ್ನಿ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಮರದ ಬಳಿಕ ಕಾಂಗ್ರೆಸ್ ಸರ್ಕಾರ ಉರುಳೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ DK ಸರ್ಕಾರ ಕೆಡವಬಹುದು ಅಂತೇಳಿ ಒಂದು ಅವರ ಅಂದಾಜು. 3ನೇ ವ್ಯಕ್ತಿಯಿಂದ ಸರ್ಕಾರ ಪತನ ಆಗಬಹುದು ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೆಂಕಿ ಭವಿಷ್ಯ ನುಡಿದಿದ್ದಾರೆ. ಏನು ಜ್ಯೋತಿಷ ಮಾಡ್ಬಿಟ್ರ ಈಶ್ವರಪ್ಪನವರನ್ನ? DK ಶಿವಕುಮಾರ್ ಜೈಲಿಗೆ ಹೋಗ್ತಾರೆ, ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ. ಓಕೆ, ಅದು ಈಶ್ವರಪ್ಪನವರು ಹೇಳ್ತಿರುವಂಥದ್ದು. ಜೈಲಿಗೆ ಹೋದ್ರೆ ಇಲ್ಲಿ ಬಿದ್ದೋಗ್ಬಿಡತ್ತೆ ಅಂತ ಹೇಳಿ. ಆಮೇಲೆ ಅವರು ಸ್ವಲ್ಪ ಅಗ್ರೆಸಿವ್ ಆಗಿರಲೇಬೇಕು. ಓಕೆ, ಮಾತಾಡಿದರೆ ಕೇಳಿಸ್ಕೊಳ್ಳಿ. ಇದು ನೋಡಿ, ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದಿಂದ ಹೊರ ಬರ್ತಾರೆ ಅಂತ ಅಂದ್ಕೊಂಡಿದ್ರಾ?
ನಿತೀಶ್ ಕುಮಾರ್ ಹೊರಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರಾ? ಏಕನಾಥ್ ಶಿಂದೆ ಹೊರಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರಾ? ಈ ರೀತಿ ಬೇಕಾ? ನೋಡಿ, ಈ ದೇಶದ ರಾಷ್ಟ್ರೀಯತೆ ವಿಚಾರದ ಬಗ್ಗೆ ಎಲ್ರಿಗೂ ಆಸಕ್ತಿ ಇದೆ. ಆಯಾ ತಾತ್ಕಾಲಿಕ ಸಂದರ್ಭದಲ್ಲಿ ತಮಗೇನೋ ಒಂದು ಅಧಿಕಾರ ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಅವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ನಾನು ಇಲ್ಲ ಅಂದಿಲ್ಲ. ಇವತ್ತು ಇಡೀ ದೇಶ ಹಿಂದುತ್ವದ ಬಗ್ಗೆ, ರಾಷ್ಟ್ರೀಯತೆ ವಿಚಾರಗಳ ಬಗ್ಗೆ, ಸಂವಿಧಾನದ ಬಗ್ಗೆ, ಸುಪ್ರೀಂ ಕೋರ್ಟ್ ಬಗ್ಗೆ ಇಲ್ಲಿ ಈ ದೇಶದಲ್ಲಿ ಗೌರವ ಸಿಗಲೇಬೇಕು. ಅದಕ್ಕೋಸ್ಕರನೇ ಪ್ರಜಾಪ್ರಭುತ್ವಕ್ಕೋಸ್ಕರನೇ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿದ್ದು. ಅದು ಯಶಸ್ವಿಯಾಗಿ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ. ಎಲ್ಲ ರಾಷ್ಟ್ರಭಕ್ತರು ಕೂಡ ಒಂದೇ ಆಗ್ತಾರೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನೇತೃತ್ವ ಅಂತಂದರೆ ಅದೆರಡಾಗ ಅರ್ಧ ಕಲಿಸ್ಬಿಟ್ರಿ ನೀವು. ನಾನು ನೇತೃತ್ವ ಅನ್ನೋದು ಅದಕ್ಕೆ ನಾನು ಹೇಳ್ತೀನಲ್ಲ, ಯಾರು ಈಗ ಡಿ ಕೆ ಶಿವಕುಮಾರೇ ಮಾಡ್ತಾರೋ, ಸಿದ್ದರಾಮಯ್ಯನವರೇ ಮಾಡ್ತಾರೋ, ಇನ್ಯಾರು ಮೂರನೇ ವ್ಯಕ್ತಿ ಬಂದು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿರೋದು, ಸರ್ಕಾರ ಬಿಡಿಸೋ ದಿಕ್ಕಲ್ಲಿ ಯಾರ್ಯಾರು ಪ್ರಯತ್ನ ನಡೆಸ್ತಾರೋ ನನಗಂತೂ. ಓಕೆ, ಒಂದು ಕಡೆ NCP ಅಜಿತ್ ಪವಾರ್ ಹೆಸರನ್ನು ಹೇಳಿದರು ಅವರು, ಮತ್ತೊಂದು ಕಡೆ ಏಕನಾಥ್ ಶಿಂದೆ ಹೆಸರನ್ನು ಹೇಳಿದರು, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಹೆಸರನ್ನು ಹೇಳಿದರು. ಆದರೆ ಈ ಮೂವರು ಕೂಡ ಬಹುಮತದ ಸರ್ಕಾರದಿಂದ ಹೊರಬಂದದ್ದಲ್ಲ. ಬಹುಮತ ಅಂತಂದರೆ ಒಂದೇ ಪಕ್ಷ ಅಧಿಕಾರದಲ್ಲಿ ಇದ್ದಲ್ಲ. ಈಗ ಏಕನಾಥ್ ಶಿಂದೆ ಅಲ್ಲಿ ಉದ್ಧವ್ ಠಾಕ್ರೆ ಬಣ, ಆಮೇಲೆ NCP, ಕಾಂಗ್ರೆಸ್ ಮೂರು ಸೇರಿ ಮಾಡಿತ್ತು, ಒಡೆಯೋದಕ್ಕೆ ಈಸಿ. ಅಲ್ಲೂ ಅಷ್ಟೇ RJD ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೊತೆ ಆಗಿತ್ತು, ಅಲ್ಲೂ ಕೂಡ ಹೊಡೆಯೋದಕ್ಕೆ ಈಸಿ. ಆದರೆ ಇಲ್ಲಿ 136 ಇದೆ ಅಂತೇಳಿ. ಈ ನಡುವೆ ಇವರು ಭಾಳ ಟ್ರೈ ಮಾಡ್ತಾ ಇದ್ದಾರೆ, ತನ್ನ ಮಗ ಕಾಂತೇಶ್ಗೆ ಒಂದು ಟಿಕೆಟ್ ಕೊಡಿಸೋದಕ್ಕೆ ಭಾಳ ಟ್ರೈ ಮಾಡ್ತಾ ಇದ್ದಾರೆ. ಅದು ಕೂಡ ಹಾವೇರಿಯಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ 2 ಹೆಸರಿದೆ ಹಾವೇರಿಯಲ್ಲಿ, ಒಂದು BC ಪಾಟೀಲು, ಮತ್ತೊಂದು ಇವರು. ಆದರೆ ಕಾಂತೇಶ್ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ಅಲ್ಲಿ ನೀವು ಹಾವೇರಿಯಲ್ಲಿ ಕುರುಬ ಸಮುದಾಯ ಮತ್ತು ಲಿಂಗಾಯತ್ ಸಮುದಾಯ ಅಂತ ಹೇಳಿದಾಗ ಸ್ವಲ್ಪ ಕೈ ಮೇಲಾಗೋದು BC ಪಾಟೀಲ್ಗೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಹಾವೇರಿ ಲೋಕಸಭಾ ಕ್ಷೇತ್ರವನ್ನು BC ಪಾಟೀಲ್ಗೆ ಕೊಡ್ತಾರೆ, ಬಹುತೇಕ ನಿಚ್ಚಳ ಆಗಿದೆ.